ಒಟ್ನಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸ್ಯಾಂಡಲ್ವುಡ್ ನಲ್ಲಿ ವಿಚ್ಛೇದನದ ಸದ್ದು ಹೆಚ್ಚಾಗ್ತಾನೆ ಇದೆ. ಹಾಗಾದ್ರೆ ಏನಾಯ್ತಪ್ಪ, ಮತ್ಯಾರು ವಿಚ್ಛೇದನವನ್ನ ತಗೊಳ್ತಾ ಇದ್ದಾರೆ? ಎಸ್, ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿದೆ. ಪತಿ ಅಜಯ್ ವಿರುದ್ಧ ಪತ್ನಿ ಸ್ವಪ್ನ ದೂರನ್ನ ಕೊಟ್ಟಿದ್ದಾರೆ. ನಟ ಅಜಯ್ ರಾವ್ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿರುವಂತದ್ದು. ವಿಚ್ಛೇದನ ಕೋರಿ ಪತ್ನಿ ಸ್ವಪ್ನ ರಾವ್ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಪ್ರೀತಿಸಿ ಮದುವೆ ಆಗಿದ್ರು ಅಜಯ್ ರಾವ್ ಹಾಗೆ 2014ರ ಡಿಸೆಂಬರ್ 18ರಂದು ಲವ್ ಮ್ಯಾರೇಜ್ ಆಗಿದ್ರು. ಹೊಸಪೇಟೆಯ ಟೆಂಪಲ್ ನಲ್ಲಿ ಸರಳವಾಗಿ ವಿವಾಹ ಕೂಡ ಆಗಿದ್ರು. ಈಗ ವಿಚ್ಛೇದನ ಪಡ್ಕೊಳ್ಳೋದಕ್ಕೆ ಕೌಟುಂಬಿಕ ನ್ಯಾಯಾಲಯಕ್ಕೆ ತೆರಳಿರುವಂತದ್ದು. ಕೌಟುಂಬಿಕ ದೌರ್ಜನ್ಯ ಕೇಸನ್ನ ದಾಖಲಿಸಿದ್ದಾರಂತೆ ಪತ್ನಿ. ಸ್ಯಾಂಡಲ್ವುಡ್ ಸ್ಟಾರ್ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ನೋಡೋದಕ್ಕೆ ಮುದ್ದಾದ ಜೋಡಿ, ಬಹಳ ಅನ್ಯೋನ್ಯವಾಗಿದ್ರು. ಒಂದು ಹೆಣ್ಣು ಮಗು ಕೂಡ ಇತ್ತು. ಸಡನ್ ಆಗಿ ಈಗ ವಿಚ್ಛೇದನ ತಗೊಳ್ತಿದ್ದಾರೆ ಅಂತಂದ್ರೆ ಎಂಥವ್ರಿಗೂ ಕೂಡ ನೋವಾಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾನೆ ಇದೆ. ಮೊನ್ನೆಯಷ್ಟೇ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ಅವರ ಮನೆಯಲ್ಲೂ ಕೂಡ ಒಂದು ವಿಚ್ಛೇದನ ಆಯಿತು. ಅದಾದ ನಂತರ ಈ ಹಿಂದೆನೆ ನಟ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರು ಕೂಡ ವಿಚ್ಛೇದನವನ್ನ ಪಡ್ಕೊಂಡ್ರು. ಅಖಿಲ ಪಜಮಣ್ಣು ಅವರು ಕೂಡ ವಿಚ್ಛೇದನವನ್ನ ಪಡ್ಕೊಂಡ್ರು. ಅಜಯ್ ರಾವ್ ಅವರ ಜೊತೆಯಲ್ಲೇ ನಟಿಸಿದಂತಹ ನಟಿ ಮಯೂರಿ ಅವರು ಕೂಡ ವಿಚ್ಛೇದನವನ್ನ ಪಡ್ಕೊಂಡ್ರು. ಈಗ ಸ್ಯಾಂಡಲ್ವುಡ್ನ ಕ್ಯೂಟ್ ಪೇರ್ ಅಂತಾನೆ ಹೇಳ್ಬೋದು ಅಜಯ್ ರಾವ್ ಹಾಗೆ ಸ್ವಪ್ನ ಅವರು. ಇವರ ವಿಚ್ಛೇದನ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತಾ ಇದೆ. ಪರಸ್ಪರ ವಿಚ್ಛೇದನ ಕೋರಿ ಅಜಯ್ ರಾವ್ ಪತ್ನಿ ಸ್ವಪ್ನ ರಾವ್ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅಜಯ್ ರಾವ್ ಮತ್ತು ಪತ್ನಿ ಸ್ವಪ್ನ ರಾವ್ 2014 ಡಿಸೆಂಬರ್ 18ರಲ್ಲಿ ಇಬ್ಬರೂ ಕೂಡ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು. 11 ವರ್ಷಗಳ ಬಳಿಕ ದಾಂಪತ್ಯದಲ್ಲಿ ಬಿರುಕು ಕೂಡ ಮೂಡಿದೆ. ಡಿವೋರ್ಸ್ಗೆ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಇತ್ತೀಚೆಗೆ ಈ ಜೋಡಿ ಹೊಸ ಮನೆ ಗೃಹ ಪ್ರವೇಶ ಕೂಡ ಮಾಡಿತ್ತು. ಬಹಳ ಖುಷಿಯಲ್ಲಿ ಇದ್ರು. ನಟ ಅಜಯ್ ರಾವ್ ಮತ್ತು ಸ್ವಪ್ನ ಅಜಯ್ ರಾವ್ ಅವರು 2014 ಡಿಸೆಂಬರ್ನಲ್ಲಿ ಬಹಳ ಸಂತೋಷದಿಂದಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಈ ಜೋಡಿಯದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೀಗೆ ಪರಿಚಯವಾಗಿ ಆ ಪರಿಚಯ ಸ್ನೇಹಕ್ಕೆ ಮತ್ತು ಸ್ನೇಹ ಪ್ರೀತಿಗೆ ತಿರುವಿ ನಂತರ ಸಪ್ತಪದಿ ಕೂಡ ತುಳಿದಿದ್ರು. ಸದ್ಯ ಈ ಜೋಡಿಗೆ ಮುದ್ದಾದ ಮಗಳು ಕೂಡ ಇರುವಂಥದ್ದು. ಬಹಳ ಬೇಜಾರಾಗುತ್ತೆ. ಆ್ಯಕ್ಚುಲಿ ಈ ರೀತಿಯಾದಂತಹ ಸುದ್ದಿಗಳನ್ನು ಓದಬೇಕು ಅಂದ್ರೆ ಬೇಜಾರಾಗುತ್ತೆ. ಯಾಕಂತಂದರೆ ಈ ಹಿಂದೆ ಯುದ್ಧಕಾಂಡ ಮೂವಿ ಕೂಡ ಕೊಟ್ಟರು, ಸಕ್ಸಸ್ ಮೀಟ್ ಕೂಡ ಮಾಡಿದ್ರು. ಸೊ ಹಾಗಾಗಿ ಈಗ ಸಡನ್ನಾಗಿ ವಿಚ್ಛೇದನ ಅಂತಂದರೆ ಬೇಜಾರಾಗುತ್ತೆ. ಸೊ ನಿಂದು ಮುಂದಾಗೋದು ಡಿವೋರ್ಸ್ ಕಣೋ ಅಂತ ಯಾರೋ ಭವಿಷ್ಯ ಕೂಡ ನುಡಿದಿದ್ರಂತೆ ಅಜಯ್ ರಾವ್ ಅವರಿಗೆ. ಕೊನೆಗೂ ಕೃಷ್ಣ ಅಜಯ್ ರಾವ್ ಅವರು ವಿಚ್ಛೇದನವನ್ನು ಪಡ್ಕೋಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಈ ಹಿಂದೆನೇ ಜ್ಯೋತಿಷಿ ಒಬ್ರು ಹೇಳಿದ್ರಂತೆ, ನಿಂದು ಮುಂದಾಗೋದು ಡಿವೋರ್ಸ್, ನೀನೆಲ್ಲದಕ್ಕೂ ಕೂಡ ರೆಡಿ ಆಗಿಬಿಡು, ನಾನು ಹೇಳ್ತಾ ಇದ್ದೀನಿ ನಿಂದು ಡಿವೋರ್ಸ್ ಆಗುತ್ತೆ ನೋಡ್ತಾ ಇರು ಅಂತ ಖ್ಯಾತ ಜ್ಯೋತಿಷಿಯೊಬ್ಬರು ಈಗಾಗಲೇ ಹೇಳಿದ್ರಂತೆ ಅಜಯ್ ರಾವ್ ಅವ್ರಿಗೆ. ಅದರಿಂದ ಬಹಳ ಬೇಸರ ಕೂಡ ಆಗಿದ್ರಂತೆ. ಏನು ಗುರೂಜಿ ಈ ರೀತಿ ಹೇಳ್ತೀರಾ ಅಂತ. ವಿಧಿಯಾಟನ ಯಾರೂ ಕೂಡ ತಪ್ಪಿಸೋದಕ್ಕೆ ಆಗೋದಿಲ್ಲ, ನಿಂದು ಡಿವೋರ್ಸ್ ಆಗೇ ಆಗುತ್ತೆ, ಎಲ್ಲದಕ್ಕೂ ಕೂಡ ಸಿದ್ಧನಾಗಿ ನಿಂತಿರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ, ನಾನು ಮದುವೆ ಆಗಿದ್ದೆ ತಪ್ಪಾದ ಮುಹೂರ್ತದಲ್ಲಿ, ನನ್ನ ಪ್ರೊಡಕ್ಷನ್ ಮೂಲಕ ಬಂದ ಕೃಷ್ಣ ಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ ಅಂತ ಹೇಳಿದ್ರು ಈಗ ಅಜಯ್ ರಾವ್ ಅವರು. ಈಗ ನನ್ನ ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ, ಸಿನಿಮಾ ಡಿಸಾಸ್ಟರ್ ಕಣೋ ಅಂದಿದ್ರು. ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದ್ದೀಯಾ, ಡಿವೋರ್ಸ್ ಆಗುತ್ತೆ ಅಂತ ಅಜಯ್ ರಾವ್ಗೆ ಜ್ಯೋತಿಷಿಯೊಬ್ರು ಈ ಹಿಂದೆ ಹೇಳಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಇದನ್ನ ಸ್ವತಃ ಅಜಯ್ ರಾವ್ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ.